ಇನ್ನು ನೋಡಿ ಮಳೆ ಹೆಚ್ಚಾಗಿ ಆಗ್ತಾ ಇರೋದ್ರಿಂದ ಜಲಾಶಯಗಳಿಗೆ ಒಳಹರಿವು ಕೂಡ ಹೆಚ್ಚಳ ಆಗಿದೆ. ನಿಮಗೆ ಮಡಿಕೇರಿ, ಆಗುಂಬೆ ಸೇರಿದಂತೆ ರಾಜ್ಯದ ಮಲೆನಾಡು ಮತ್ತು ಉತ್ತರ ಒಳನಾಡಿನ ಕೆಲ ಜಿಲ್ಲೆಗಳಲ್ಲಿ ಮುಂಗಾರು ಚುರುಕಾಗಿದ್ದು, ಮಂಗಳವಾರವೂ ಕೂಡ ಕೆಲವು ಕಡೆಯಲ್ಲಿ ಬಿರುಸಿನ ಮಳೆ ಆಗಿದೆ. ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದ್ದು, ನದಿಗಳಲ್ಲೂ ಕೂಡ ನೀರಿನ ಮಟ್ಟ ಹೆಚ್ಚಾಗಿದೆ ಮತ್ತು ಜಲಾಶಯಗಳಿಗೆ ಒಳಹರಿವಿನ ಪ್ರಮಾಣ ಗಣನೀಯವಾಗಿ ಏರಿಕೆ ಕೂಡ ಆಗಿದೆ. ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆ ಮುಂದುವರೆದಿದೆ. ಮಳೆಯಿಂದಾಗಿ ಮಡಿಕೇರಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಹೋಗುವಂತ ಇಳಿಜಾರಿನ ರಸ್ತೆ ಬದಿ ಕುಸಿದಿದೆ. ಬಸ್ ಸಂಚರಿಸುವಾಗ ರಸ್ತೆ ಬದಿಯ ಮಣ್ಣು ಕೆಳಗೆ ಜಾರ್ತಾ ಇದೆ. ಹಾಗಾಗಿ ಈ ರಸ್ತೆಯಲ್ಲಿ ವಾಹನ ಸಂಚಾರ ನಿರ್ಬಂಧಿಸಲಾಗಿದೆ. ಕೆಎಸ್ಆರ್ಟಿಸಿ ಹಾಗೂ ಖಾಸಗಿ ಬಸ್ ನಿಲ್ದಾಣ ಸಂಪರ್ಕಿಸುವಂತ ಮುಖ್ಯ ರಸ್ತೆಗೆ ಬಂದ್ ಆಗಿದ್ರಿಂದ ಇಡೀ ನಗರದಲ್ಲಿ ಸಂಚಾರ ದಟ್ಟಣೆ ಸೃಷ್ಟಿಯಾಗಿದೆ. ಇನ್ನು ಭಾಗಮಂಡಲದಲ್ಲಿ 24 ತಾಸಿಗೂ ಹೆಚ್ಚು ನಿರಂತರವಾಗಿ ಬಿರುಸಿನ ಮಳೆ ಸುರಿದಿದೆ. ಇದರಿಂದಾಗಿ ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ತ್ರಿವೇಣಿ ಸಂಗಮ ಭರ್ತಿಯಾಗಿದೆ. ಬಲಮುರಿಯಲ್ಲಿ ಕಿರುಸೇತುವೆ ಮೇಲೆ ನೀರು ಉಕ್ಕಿ ಹರಿತಾ ಇದ್ದು, ಸೇತುವೆಯ ಮೇಲಿನ ಸಂಚಾರ ನಿರ್ಬಂಧಿಸಲಾಗಿದೆ. ಮಡಿಕೇರಿ ಸಮೀಪ ಅಬ್ಬಿ ಫಾಲ್ಸ್ನಲ್ಲಿ ಜಲಧಾರೆ ಬೋರ್ಗರೆಯುತ್ತಾ ಧುಮ್ಮಿಕ್ತಾ ಇದೆ. ಈ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥದ್ದು. ಆಗುಂಬೆಯಲ್ಲಿ ಕಳೆದ 24 ಗಂಟೆಯಲ್ಲಿ 15 ಸೆಂಟಿಮೀಟರ್ ಮಳೆ ದಾಖಲಾಗಿದೆ. ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಿರುವಂಥ ಕಾರಣ ಭದ್ರಾ ಜಲಾಶಯದ ಒಳಹರಿವು ಒಂದೇ ದಿನದಲ್ಲಿ ದುಪ್ಪಟ್ಟಾಗಿದೆ. ಸೋಮವಾರ ಬೆಳಗ್ಗೆ 4135 ಕ್ಯೂಸೆಕ್ ಇದ್ದಂಥ ಒಳಹರಿವು ಮಂಗಳವಾರ ಬೆಳಗ್ಗೆ 8117 ಕ್ಯೂಸೆಕ್ಗೆ ಏರಿಕೆ ಆಗಿದೆ. ಇದರಿಂದಾಗಿ ಜಲಾಶಯದ ನೀರಿನ ಮಟ್ಟ ಒಂದೇ ದಿನದಲ್ಲಿ 1 ಅಡಿಯಷ್ಟು ಏರಿಕೆ ಕಂಡಿದೆ. ಲಿಂಗನಮಕ್ಕಿ ಜಲಾಶಯದ ಒಳಹರಿವು 29,043 ಕ್ಯೂಸೆಕ್ ಹೆಚ್ಚಿದ್ದು, ಜಲಾಶಯದ ನೀರಿನ ಮಟ್ಟವೂ ಕೂಡ ಜಾಸ್ತಿ ಆಗಿದೆ. ಇನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆ ಆಗಿದೆ, ಯಾವ ಪ್ರಮಾಣದಲ್ಲಿ ಮಳೆ ಆಗಿದೆ ಅಂತ ನೋಡೋದಾದರೆ ನೋಡಿ, ಬಿರುನಾಣಿ ಪೊನ್ನಂಪೇಟೆಯಲ್ಲಿ 17.07 ಸೆಂಟಿಮೀಟರು, ಭಾಗಮಂಡಲದಲ್ಲಿ 16.05 ಸೆಂಟಿಮೀಟರು, ಆಗುಂಬೆಯಲ್ಲಿ 15 ಸೆಂಟಿಮೀಟ್ರು, ಮಲವಂತಿಕೆಯಲ್ಲಿ 13, ಪೊನ್ನಂಪೇಟೆಯಲ್ಲಿ 12.50, ಬೆಳ್ಳಂದೂರಲ್ಲಿ 12, ಮುಂಡಾಜೆಯಲ್ಲಿ 10, ಅರಸನಮಕ್ಕಿಯಲ್ಲಿ 10. ಸೊ ಈ ಪ್ರಮಾಣದಲ್ಲಿ ಮಳೆ ಸಂಭವಿಸ್ತಾ ಇದೆ. ಸೊ ಹಾಗಾಗಿ ಬೇರೆ ಕಡೆಯಲ್ಲಿ ಅಂದರೆ ವಯನಾಡ್ ಆಗಿರ್ಬೋದು, ನಮಗೆ ಮಹಾರಾಷ್ಟ್ರ, ಗೋವಾ ಈ ಭಾಗದಲ್ಲೆಲ್ಲ ವಿಪರೀತವಾಗಿ ಮಳೆ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಮಳೆ ಸ್ವಲ್ಪ ಕಮ್ಮಿ ಆದ್ರೂ ಕೂಡ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಒಂಚೂರು ರೈತರ ಮುಖದಲ್ಲಿ ಒಂದು ಮಂದಹಾಸ ನೋಡ್ತಾ ಇದ್ದೀವಿ. ಯಾಕಂದರೆ ಈ ಬಾರಿ ಎರಡನೇ ಬೆಳೆನೇ ಬೆಳೆದಿಲ್ಲ ಪಾಪ. ಮಳೆ ಇಲ್ಲ, ಬೆಳೆ ಬೆಳೆಯೋದಕ್ಕಾಗಲ್ಲ ಅನ್ನೋದೊಂದು ಆತಂಕ ಇತ್ತು. ಸೊ ಈಗ ಒಂಚೂರು ನೀರೆಲ್ಲ ಬರ್ತಾ ಇರೋದ್ರಿಂದ ಪರವಾಗಿಲ್ಲ, ಬೆಳೆ ಬೆಳಿಬೋದೇನೋ ನಾವು ಅಂತ ಭಾವಿಸ್ತಾ ಇದ್ದಾರೆ. ಇದೇ ಥರ ಮಳೆ ಮುಂದುವರಿತು ಅಂತಂದರೆ ಜಲಾಶಯಗಳೆಲ್ಲ ತುಂಬಿಕೊಳ್ಳುತ್ತೆ. ಆವಾಗ ಒಂಚೂರು ನಾವು ಯೋಚನೆ ಮಾಡ್ತಾ ಇದ್ವಲ್ಲ ಕಳೆದ 2 ವಾರದ ಹಿಂದೆ, ಅಯ್ಯೋ ಈ ಬಾರಿ ಬೇಸಿಗೆಯಲ್ಲಿ ಏನು ಕತೆ, ಮಳೆನೇ ಆಗಲ್ವೇನೋ, ಏನು ಮಾಡೋದು ಅಂತ ಅದೊಂಚೂರು ನಿಟ್ಟುಸಿರು ಬಿಡ್ಬೋದು ಅಂತ ಕಾಣಿಸುತ್ತೆ. ಬೇರೆ ಭಾಗದಲ್ಲೆಲ್ಲ ಭಾರಿ ಮಳೆ ಆಗ್ತಿರೋದ್ರಿಂದ ಒಂಚೂರು ಓಕೆ ಎರಡನೇ ಬೆಳೆ ಬೆಳಿಬಹುದು ಅನ್ನೋದೊಂದು ಆಲೋಚನೆಯಲ್ಲಿ ಇದ್ದಾರೆ.